ನಮ್ದು ಬೆಂಗಳೂರು ಜಿಲ್ಲೆ ಹೊಸಕೋಟೆ ತಾಲೂಕು ಸೂಲಿಬೆಲೆ ಹೋಬಳಿ ಸಿದ್ದೇನಹಳ್ಳಿ ಗ್ರಾಮ. ನನ್ನ ಹೆಸರು ಬಸವರಾಜು ಅಂತ. ಈ ಆಪಲ್ ಗಿಡ ಹಾಕ್ಬೇಕು ಅಂತ ಆಲೋಚನೆ ಬಂದಿದ್ದೆ ಯಾವಾಗಣ? ಸರ್ ಒಂದು 2 ವರ್ಷ ಆಯ್ತು ಸರ್. ನನಗ ಯೋಚನೆ ಬಂದ ಮೇಲೆ ಬೇರೆ ಬೇರೆ ಕಡೆ ಎಲ್ಲ ಚರ್ಚ್ ಮಾಡ್ಕೊಂಡು ನಾನು ಆಪಲ್ ಗಿಡ ಎಲ್ಲಿ ಸಿಗ್ತವೆ ಏನು ಅಂತ ಹೇಳಿ ತೋಟಗಾರಿಕೆ ಇಲಾಖೆ ಹೋದೆ. ಅಲ್ಲಿ ಅವ್ರಿಗೂ ನಮ್ಕ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಕೃಷಿ ಇಲಾಖೆಗ ಹೋದೆ, ನಮ್ಗೂ ಮಾಹಿತಿ ಇಲ್ಲ ಅಂತಂದ್ರು. ನಾರಾಯಣರಾವ್ ಅಂತಿದ್ರು ಕೃಷಿ ಇಲಾಖೆಗ. ಅವರು ಇಲ್ಲ ಬಸವರಾಜ್ ನಾನು ಎಲ್ಲಾದ್ರೂ ತಿಳ್ಕೊಂಡ್ ಬರ್ತೀನಿ ಅಂತಂದು ಅವರು ಹೇಳಿದ್ರು. ಆದ್ರೆ ಅವ್ರು ತಿಳ್ಕೊಂಬರಿಲ್ಲ ಏನು ಇಲ್ಲ. ಶಿರಾಕ್ ಹೋದೆ. ಶಿರಾದಾಗ ಕೇಳೋದೇನು ಅವ್ರು ಮಾಹಿತಿ ಚೆನ್ನಾಗ್ ಕೊಡಿಲ್ಲ. ನಾರಿತ್ತು ನನ್ಕ ಉಣ್ಗಣಕ ಈ ತರ ಉಣ್ಣು ಹಿಂಗ್ ಮಾಡು ಅಂತಂದು ಮಾಹಿತಿ ಕೊಡಲ್ಲ. ಗಿಡ ತಕೊಂಡೋಗೋದು ಏನೋ ಗುಂಡಿ ತೆಗೆದು ಬಿಡೋದು, ಅದ್ರ ಕಿಕ್ಬಿಡು ಉಣ್ಬಿಡೋದು ಅಷ್ಟೇ. ಬಂದ್ಬಿಡ್ತೈತೆ ಅಂದ್ರು. ಬೆಳೆದಿರೋರು ಅವರು ಶಿರಾದಾಗ ಬೆಳೆದಿರೋರು. ಆವಾಗ ನಾನು ಇವ್ರ ಹತ್ರ ಗಿಡನೇ ಬೇಡ ಅಂತೇಳಿ ನೀವೆಲ್ಲಿಂದ ತರಿಸ್ತೀರಿ ಅಂತಂದ್ಗಂಡೆ. ನಾನು ಹಿಮಾಲಯ ಡಾಕ್ಟರ್ ಶರ್ಮಾ ಅಂತೇಳಿ ಅವ್ರ ಕಣ್ಣಿಂದ ನಾನು ಗಿಡ ತರ್ಸ್ಕೊಂತೀನಿ ಅಂದ್ರು ಅವರು. ನಾನು ಅವ್ರ ನಂಬರ್ ತಕೊಂಡೆ. ಅವ್ರಿಗೆ ಫೋನ್ ಮಾಡೋದೇನು, ಅವರು ನಾನು ಕಡ್ಡಿ ಕಳಿಸ್ತೀನಿ ಕಸಿ ಕಡ್ಡಿ ಅಂತಂದು ಅವ್ರು ಹೇಳಿದ್ರು. ನನ್ ಕವರ್ ಬೇಕು ಅಂತ ನಾನು ಅಂದೆ. ಆವಾಗ ಈ ಬಿಜಾಪುರ ಸಚಿನ್ ಬಾಲ್ಕೊಂಡ ಅವ್ರ ನಂಬರ್ ಕೊಟ್ಟಿದ್ದು ನನ್ಕ. ಆಮೇಲೆ ಅಲ್ಲಿಂದ ನಾನು ನಾರಕ ಆರ್ಡರ್ ಕೊಟ್ಟು ಇಲ್ಲಿಗೆ ತರ್ಸ್ಕೊಂಡು. ಅದು ಎಲ್ಲಿರೋದನ? ಕಾಶ್ಮೀರನ? ಏನು ಅಲ್ಲಿ ಗಿಡ ಅಲ್ಲ, ಕಾಶ್ಮೀರ ಅಲ್ಲ ಸರ್, ಇದು ಬಿಜಾಪುರದಾಗ ನಾನು ಇಲ್ಲಿಂದೇನೆ ಫೋನಾಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಫೋನ್ ಪ್ಲೇ ಮಾಡಿಸಿ ಅಲ್ಲಿಂದ ಗಿಡ ತರ್ಸ್ಕೊಂಡ್ರೆ. ಎಷ್ಟು ಗಿಡ ತರ್ಸ್ಕೊಳಕ್ ಪ್ಲಾನ್ ಮಾಡಿದ್ರಿ ನೀವು? 500 ಗಿಡ ತರ್ಸ್ಕೊಳಕ ಪ್ಲಾನ್ ಮಾಡ್ಕೊಂಡ್ರಿ. ಇಲ್ಲಿ ನಿಮ್ಗೆ 1 ಎಕರೆ ಇದೆಯಲ್ವಣ? ಹೌದು. ಸೊ ಇಲ್ಲಿಗೆ 400 ಗಿಡ ಸೆಟ್ ಆಗತ್ತೆ ಅಂತ ಹೆಂಗ್ ಅನ್ಕೊಂಡ್ರಿ ನೀವು? 10 ಅಷ್ಟೇ ಅಳ್ಕೊಂಡು ಗುಣಿ ಹಾಕ್ಸಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸರ್. ಅಷ್ಟೆಲ್ಲ ಮಾಡ್ಬಿಟ್ಟಿದ್ರೆ ಗಿಡಕ್ಕಿಂತ ಮುಂಚಿತವಾಗಿ ಗುಣಿ ಎಲ್ಲ ಈ ತರ ಹಾಕ್ಬಿಟ್ಟಿದ್ರೆ. ಆಮೇಲೆ ನಾನು ಆರ್ಡರ್ ಮಾಡಿದ್ಮೇಲೆ 2 ತಿಂಗಳಿಗೆ ಗಿಡ ಕಳ್ಸಿದ್ದು ಅವ್ರು. 2 ತಿಂಗಳಿಗೆ? 2 ತಿಂಗಳಿಗೆ ಗಿಡ ಕಳ್ಸಿದ್ದು. ಎಷ್ಟು ಒಂದು ಗಿಡ ಎಷ್ಟೆಷ್ಟು ಆಯ್ತನ? ಒಂದು ಗಿಡ ಬಂದು 300 ರೂಪಾಯಿ ಬಿತ್ತು ನನಗೆ. ಒಂದು ಗಿಡ ಸ್ಪಾಟ್ಕ ಅವರೇ ಡೆಲಿವರಿ ಇಲ್ಲಿಗೆ ಡೆಲಿವರಿ ಕೊಡೋದು. ನನ್ನ ತೋಟದಲ್ಲಿ ಅವರೇ ತಕೊಂಬಂದು ಇಲ್ಲಿ ಇಳಿಸ್ಬಿಟ್ಟು ಹೋದ್ರು. 300 ರೂಪಾಯಿ ಬಿತ್ತು ಒಂದು ಗಿಡಕ್ಕ. ಸೊ ಇದು ಯಾವ ಜಾತಿ ಅಂತ ಏನಾದ್ರು ಹೇಳಿದ್ರ? ಇದು ಅಣ್ಣ 99 ಡಾರ್ಸೆಟ್ ಗೋಲ್ಡ್ ಅಂತೇಳಿ ಮೂರು ವೆರೈಟಿ ಐತೆ. ಇದ್ರಲ್ಲಿ 3 ವೆರೈಟಿ ಇದೆಯಾ? ಇದ್ರಾಗೆಲ್ಲ ಕಾಶ್ಮೀರಲ್ಲಿ ಬೆಳೆಯುವಂತ? ಕಾಶ್ಮೀರಾಗ ಬೆಳೆಯುವಂತದ್ದು. ತಿಂದು ನೋಡಿ ಸರ್, ಅದ್ರಕ್ಕಿಂತಲೂ ಸ್ವೀಟ್ ಐತೆ ಇದು. ಕಾಶ್ಮೀರ್ಗಿಂತ ಅದ್ರಕ್ಕಿಂತಲೂ ಟೇಸ್ಟ್ ಐತೆ. ತಿಂದು ನೋಡಿ, ನೀವು ತಿಂದು ನೋಡಿ ಸರ್. ತಿನ್ನೋಣ. ಗಿಡ ತರ್ಸ್ಕೊಂಡ್ರೆ ಅವ್ರ ಇಲ್ಲಿಗೆ ಡೆಲಿವರಿ ಕೊಟ್ರು. ಸೊ ಹೆಂಗ್ ಹಾಕ್ಬೇಕು, ಅದಕ್ಕೆ ಎಷ್ಟು ಗೊಬ್ಬರ ಹಾಕ್ಬೇಕು ಅಂತ ಎಲ್ಲ ಹೆಂಗ್ ಗೊತ್ತಾಯ್ತಣ್ಣ ಸರ್? ಅವ್ರ ಹತ್ರ ತಿಳ್ಕೊಂಡೆ ಸರ್. ಆ ಗುಣಿ ಹೆಂಗ್ ಮಾಡ್ಬೇಕು, ನಾವು ಯಾವ ತರ ಇದನ್ನ ನಾಟಿ ಮಾಡ್ಬೇಕು ಅಂತ 10 ಕತ್ತು ಹಾಕ್ಬೇಕು ಅಂತ ಹೇಳಿದ್ರು. ನಾನು ಆಲ್ರೆಡಿ 10 ಕತ್ತು ರೆಡಿ ಮಾಡ್ಕೊಂಡಿದ್ದೆ. 10 ಕತ್ತು ರೆಡಿ ಮಾಡ್ಕೊಂಡಿದ್ದೆ. ಅವರು ಗುಣಿ ಮಾಡಿಬಿಟ್ಟು ಏನು ವಂಗೆ ಹಿಂಡಿ ಬೇವಿನ ಹಿಂಡಿ ಇದು ಹಾಕಿ ಗಿಡ ನೆಡಪ್ಪ ಅಂತ ಅವ್ರು ಹೇಳಿದ್ರು. ನಾನು ಈಗ ಫಸ್ಟ್ ಎಲ್ಲ ಇದು ರೆಡಿ ಮಾಡ್ಕೊಂಡಿದ್ರೆ ರೆಡಿ ಮಾಡ್ಕೊಂಡು ಗಿಡ ಎಷ್ಟು ಉದ್ದ ಐತಣ್ಣ ಅವ್ರು ಕೊಟ್ಟಾಗ? ಅವ್ರು ಸರ್ ಅವ್ರು ಕೊಟ್ಟಾಗ 1-1.5 ಅಡಿ ಇತ್ತು ಸರ್. ಅಷ್ಟೇ? ಅಷ್ಟೇ. ಅವರು ನನ್ಕ ಗಿಡ ಕೊಡಕ 1 ಅಡಿ 1.5 ಅಡಿ ಇತ್ತು. ಆವಾಗ ನಾನು ಗಿಡ ತರ್ಸ್ಕೊಂಡಿದ್ದು. ಆಮೇಲೆ 2 ಫೀಟ್ಕ್ಕ ಇಲ್ಲಿ ಗಿಲ್ಲಾಕು ಅಂತ ಹೇಳಿದ್ರು. ಇಲ್ಲಿ ಗಿಲ್ಲಾಕಿದೆ ನೋಡು, ಕೌಟ್ಗಳು ಬಂದವೆ. ಅಂದ್ರೆ ಗಿಲ್ ಬಿಡೋದು. ಅದೇ ಸುಳಿ ಹಿಂಗೆ ಗಿಲ್ಲಾಕೋದು. ಆಮೇಲೆ ಅಡಿಕೂನು ನೋಡಿ, ಈಗ ಅಡಿಕೂನು ಅಡಿಕೂನು ಗಿಲ್ಲಾಕಿದ್ದೀನಿ. ಅಂದ್ರೆ ಮುರ್ದಾಕೋದು ಚಿಗ್ರನ. ಆಮೇಲೆ ಕಟ್ಟಿಂಗು ಅಷ್ಟೇ, 1/2 ಅಡಿ 1 ಅಡಿ ಫಸಲ್ ಕಟ್ಟಿಂಗು. ಅಂದ್ರೆ ಕಟಿಂಗ್ ಮಾಡ್ಬಿಡ್ಬೇಕು. ಕಟಿಂಗ್ ಮಾಡ್ಬೇಕು, ಎಲೆಲ್ಲ ತೆಗಿಬೇಕು. ಇಷ್ಟು ಕೆಲಸ ಐತೆ ಸರ್ ಇದು. ಅಂದ್ರೆ ಈಗ ನೀವು ಗಿಲ್ ಬಿಟ್ರೆ ಅದು ಬೇರೆ ಡೈರೆಕ್ಷನ್ ತಗೊಳತ್ತಾ? ತಕೊಂತದೆ ಸರ್. ಇವಾಗ ಇಲ್ಲಿ ಗಿಲ್ ಹಾಕಿದ್ರೆ ಇದ್ರಲ್ಲಿ ಬರ್ತೈತೆ, ಇಲ್ಲೊಂದು ಬರ್ತೈತೆ. ಅದು ಹಂಗೆ ಹಿಂಗ್ ಗೊತ್ತೈತೆ. ಇದ್ರನ್ನ ಗಿಲ್ ಹಾಕಿದ್ರೆ ಅದ್ರಾಗೂ ಹಿಂಗ್ ಬರ್ತೈತೆ. ಹಂಗೆ ಅಗಲ ಆಗ್ತದೆ ಈ ಗಿಡ. ಈಗ ಒಂದು ಗಿಡನ ಇಷ್ಟು ಅಗಲ ಮಾಡಿದೀರಾ?
ಗಿಲ್ ಬಿಟ್ಟು ಅಲ್ಲಿಗೆ ಕಟ್ ಮಾಡಿದ್ರೆ ಅದು ಇಷ್ಟ ಅಗಲ ಬರ್ತೈತಿ ನೋಡಿ. ಈಗ ಇಷ್ಟ ಐತೆ. ಹೌದು. ಅದು ಗಿಲ್ಲಿ ಹಾಕಿದಾಗ ನೋಡಿ ಇದ್ರಾಗ 2 ಬಂದವೆ. ಇದನ್ನು ಗಿಲ್ಲಿ ಹಾಕೋದು, ಇದನ್ನು ಇಲ್ಲಿ ಕಟ್ ಮಾಡಿದ್ರೆ ಆವಾಗ ಇದ್ರಾಗ 2 ಇದ್ರಾಗ 2 ಬರ್ತೈತೆ. ಅದು ಕಟ್ ಮಾಡೋವಾಗ ಇಲ್ಲಿ ಕಟ್ ಮಾಡ್ಬೇಕು. ಆವಾಗ ಇದು ಸೈಡ್ಗೆ ಇರ್ತೈತೆ, ಈ ಸೈಡೇ ಬರ್ತೈತೆ ಇದು. ಆವಾಗ ಆಗಲ್ಲ, ಈ ಕಡೆನೆ ಬರ್ತೈತೆ, ಈ ಕಡೆ ಹೋಗಲ್ಲ. ಕಾಯಿ ಬಿಡೋಕ್ಕಿಂತ ಮುಂಚೆ ಕಟ್ ಮಾಡ್ತೀರಾ, ಕಾಯಿ ಬಿಟ್ಟ ಮೇಲೆ ಕಟ್ ಮಾಡ್ತೀರಾ? ಕಾಯಿ ಬಿಡೋದಕ್ ಮುಂಚೆನೆ ಕಟ್ ಮಾಡ್ಬೇಕು. ಸಸಿ ಇಲ್ಲ ಇದೀವಿ ಬರ್ತಾ ಇದ್ದಾಗ ಕಟ್ ಮಾಡ್ಕೊಂಡು ಹಂಗ್ ಮಾಡಿದ್ರಿ? ಅವ್ರ ಪ್ರಕಾರನೇ ಮಾಡಿದೆ. ಆಮೇಲೆ ಫಸಲ್ ಕಟ್ಟಿಂಗ್ ಸರ್ ಯಾವ ತರ ಹಾಕ್ಬೇಕು ಅಂತ ಕೇಳ್ದೆ. ಎಲ್ಲ ಇನ್ನ ಅಲ್ಲೇ ಇದೀವಣ್ಣ ಗಿಡದಲ್ಲೇ. ಸೊ ಗಿಡ ಹಾಕಿದ್ರಿ, ಅದಕ್ಕೆ ಏನೆಲ್ಲ ಔಷಧಿ ಹಾಕಿದ್ರಣ್ಣ ಇದಕ್ಕೆ? ಸರ್ ಇದಕ್ಕ ಗೊಬ್ಬರ ಫಸ್ಟ್ ಇದು ಕರಿಯ ಮಣ್ಣು ಹಾಕಿದೆ. ಆಮೇಲೆ ನಮ್ ತೋಟದಾಗ ಮಣ್ಣು ಹಾಕಿದೆ ಅದ್ರ ಮೇಲೆ. ಆಮೇಲೆ ಗೊಬ್ಬರ ಹಾಕಿದೆ. ಆಮೇಲೆ ನಮ್ ತೋಟದಾಗ ಮಣ್ಣೆ ಅದ್ರ ಮೇಲೆ ಹಾಕಿದೆ. ಆಮೇಲೆ ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಅದ್ರನ್ನ ಹಾಕಿದೆ. ಆಮೇಲೆ ನಮ್ ತೋಟದಾಗ ಮಣ್ಣೆ ಅದ್ರ ಮೇಲೆ ಹಾಕಿದೆ. ಆಮೇಲೆ ಗಿಡ ತಕೊಂಬಂದು ನೆಟ್ಟಿದೆ. ಇಷ್ಟೆಲ್ಲ ಹಾಕಿ ಗಿಡ ತಕೊಂಬಂದು ನೆಟ್ಟಿದೆ. ಆಮೇಲೆ ನಾನೇನು ಹಾಕಿಲ್ಲ. ತಿರ್ಗಾ ಈ ಫಸಲ್ ಕಟ್ಟಿಂಗ್ ಕೊಟ್ಟನಲ್ಲ, ಆವಾಗ ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಈ ಸ್ಪ್ರೇ ಮಾಡೋದು, ಔಷಧಿ ಹೊಡೆಯೋದು ಬೇವಿನ ಎಣ್ಣೆ ಮಾತ್ರ, ಬೇರೆ ಏನು ಹೊಡೆದಿರಲ್ಲ. ಅವೆಲ್ಲ ಏನು ಬಳಸ್ಕೊಂಡಿರಲ್ಲ. ಈಕ್ಕೇನು ಬಳಸಿರಲ್ಲ. ಇನ್ನು ಮುಂದೆ ಏನಾಯ್ತಾ ಗೊತ್ತಿಲ್ಲ. ನಾನು ಈಕ್ಕೇನು ಬಳಸಿರಲ್ಲ. ನೀರು ಹೆಂಗ್ ಕೊಡ್ಬೇಕು ಅಂತ ಅವ್ರ ಏನಾದ್ರು ಹೇಳಿದ್ರ ಸರ್? 3 ದಿನಕ್ಕ ಗಿಡ ಉಣ್ದಾಗ್ನಿಂದ 3 ದಿನಕ್ಕೊಂದು ಸಾರಿ ಬಿಡ್ತಾ ಇದ್ದೆ. 1 ಅವರ್. ಅದ್ರ ತುಂತುರು ನೀರು, ಹನಿ ನೀರಾವರಿ, ಇದು ಡ್ರಿಪ್ ಆಗ ಈ ಡ್ರಿಪ್ ಅಲ್ಲಿ 3 ದಿನಕ್ಕ 1 ಸಾರಿ ಬಿಡ್ತಾ ಇದ್ದೆ. 1 ಅವರ್ ಅಷ್ಟೇ. ಈ ಫಸಲ್ ಬಂದಾಗ್ನಿಂದ ದಿನ 1 ಅವರ್ ಬಿಡ್ತಾ ಇದ್ದೀನಿ. ದಿವ್ಸಾನು 1 ಅವರ್ ಬಿಡ್ತಾ ಇದ್ದೀನಿ. ಈ ಫಸಲ್ ಬಂತಲ್ಲ, ಅದಕ್ಕ ನೀರ್ ಸಾಕಾಗಲ್ಲ. ಅದ್ರನಿಂದ ದಿನ 1 ಅವರ್ ಬಿಡ್ತಾ ಇದ್ದೀನಿ. ಇಲ್ಲಣ್ಣ, ಒಂದು ಕ್ವಶನ್. ಇದು ಕೋಲಾರ ಜಿಲ್ಲೆ ಅಲ್ಲ, ಕೋಲಾರ ಸುತ್ತಮುತ್ತ ಅನ್ಕೊಳ್ಳಿ, ಇಲ್ಲೆಲ್ಲ ರಾಗಿ ಬೆಳೆಯುವಂತ ವಾತಾವರಣ. ನಿಮ್ಗೆ ಆಪಲ್ ಬೆಳಿಬೇಕು ಅಂತ ಆಲೋಚನೆ ಬಂದಿದ್ದೆ ಯಾಕೆ? ಸರ್, ನನ್ ಮಗ ಚಿಕ್ಕ ಮಗ ಒಬ್ಬಿದ್ದ, ಅವನ್ 6ನೇ ಕ್ಲಾಸ್ ಆಗಿದ್ದ. ನಾನು ಸೊಪ್ಪು ಗುಡ್ಸೇಳ್ತಾ ಇದ್ದೆ. ಅದ್ರಾಗ ಸೊಪ್ಪುವಾಗ 1,000 3,000 ಹಿಂಗ್ ಬೆಳೀತಾ ಇದ್ದೆ. ಅದು ನನ್ ಖರ್ಚಿಗೆ ಸರಿತಾ ಇತ್ತು. ಹಂಗೆ ಇದ್ದೆ 5 ವರ್ಷ 6 ವರ್ಷ ಹಂಗೆ ಇದ್ದೆ. ಅವನು ಇದ್ಕೊಂಡು, ಅಪ್ಪ ನಾನು SLC ಮುಗಿದ ಮೇಲೆ ನಾನು PUC ಹೋಗ್ಬೇಕು ಅಂದ್ರೆ ನೀನ್ ದುಡ್ಡು ಕಟ್ಬೇಕು, ಎಲ್ಲಿಂದ ತಕೊಂಬಂದ್ ಕಟ್ತೀಯ ಅಂದ. ನೋಡ್ ಸರ್, ಆ ಹೊತ್ತು ನನ್ ಕುಟ್ಟಿತು. ಯಾವ್ದೋ ಒಂದು ಯಾರು ಮಾಡ್ದಿದ್ದು ಕೆಲಸ ಮಾಡಿಬಿಡ್ಬೇಕು ಅಂತ ಹೇಳಿಬಿಟ್ಟು ಆವಾಗ ಆಪಲ್ ಹಾಕಿ ಕೀಳ್ಕೊಂಡೆ ಸರ್. ಆಪಲ್ ಹಾಕಿ ಕೀಳ್ಕೊಂಡು ಮಾಹಿತಿ ಎಲ್ಲೆಲ್ಲೋ ತಿಳ್ಕೊಂಡಿ, ಗಿಡ ಎಲ್ಲಿ ಸಿಕ್ತೈತೆ ಅಂತಂದ ನನ್ಗೆ ಮಾಹಿತಿ ಸಿಕ್ಕೇ ಇಲ್ಲ. ಕೊನೆ ಹಾಕ ಹಿಂಗೆ ರೌಂಡ್ ಹಾಕಿದ್ರಿ. ಹಿಂಗ್ ರೌಂಡ್ ಬೆಳೆದ್ರೆ ದುಡ್ಡು ಚೆನ್ನಾಗಿ ಬರುತ್ತೆ ಅಂತ ಅನಿಸಿಕೆ ಬಂದಿತ್ತು. ಅದ್ರನಿಂದ ಇದನ್ನ ಮಾಡಿದೆ ಸರ್. ಆದ್ರೆ ಸಕ್ಸಸ್ ಆದ್ರೆ ಸರ್ ಮುಖದಲ್ಲಿ ನಗು ಮುಖ ಬಂದ್ಬಿಟ್ಟಿದೆ. ಖುಷಿ ಆಗೈತೆ ಸರ್. ಸೊ ಆಗೋಣ, ಈಗ ಎಲ್ಲ ಇದು ಹಾಕಿದ್ರಿ, ನೀರೆಲ್ಲ ಬಿಡ್ತಿದ್ರೆ. ಸೊ ಇದು ಎಷ್ಟು ತಿಂಗಳಿಗೆ ನಿಮ್ಗೆ ಫಸಲ್ ಸ್ಟಾರ್ಟ್ ಆಯ್ತಣ್ಣ? ಸರ್, 1 ವರ್ಷದ ಮೇಲೆ 8 ತಿಂಗಳಕ ಫಸಲ್ ಸ್ಟಾರ್ಟ್ ಆಯ್ತು. ಆಯ್ತಾ? ಅದೇ 1.5 ವರ್ಷಕ್ಕ ಕಡೆ ಆಗ್ಬಿಡ್ತೈತೆ ಸರ್ ಫಸಲು. ಏನು ಇರಲ್ಲ, ಬರೀ ಖಾಲಿ ಗಿಡ ಇರ್ತೈತೆ. ಅಂದ್ರೆ ವರ್ಷಕ್ಕೆ ಒಂದೇ ಬೆಳೆನೆ. ಒಂದೇ ಬೆಳೆ ವರ್ಷಕ್ಕೆ ಒಂದೇ ಬೆಳೆ. 1 ಎಕರೆ ಹಾಕೊಂಡಿದ್ದೀನಿ. 442 ಗಿಡ ಹಾಕಿದ್ದೀನಿ. 442 ಗಿಡ ಹಾಕಿದ್ರ 1 ಎಕರೆಗೆ? 1 ಎಕರೆಕ. ಸರಿ, ಎಲ್ಲ ಗಿಡ ಚೆನ್ನಾಗೈತೆ, ಚೆನ್ನಾಗ್ ಬಂದೈತೆ. ಫಸಲುನು ಸ್ವೀಟು ಚೆನ್ನಾಗೈತೆ. ಟೇಸ್ಟ್ ನೋಡಿ ನೀವು ತಿಂದು. ಹೌದು. ಏನು ಎತ್ತ ಅಂತ ಕಾಶ್ಮೀರ ಹೆಂಗೆ ಐತೆ, ಇದು ಹೆಂಗೆ ಐತೆ, ನಮ್ಮ ಲೋಕಲ್ ಹೆಂಗಿದ್ದೀರಿ ನಾವು ಅನ್ನೋದು ನಿಮ್ಗೂ ಗೊತ್ತಾಗ್ತದ. ತಿಂದು ನೋಡಿ ಸರ್. ಸೊ ಈಗ ಫಸಲೇನು ಬಂತಣ, ಸೊ ನಿಮ್ ಪ್ರಕಾರ ಎಷ್ಟು ಕೆಜಿ ಒಂದು ಗಿಡಕ್ಕೆ ಬರುತ್ತೆ ಅಂತ ನೀವು ಅಂದಾಜ್ ಮಾಡಿದ್ರಿ? ಸರ್, 1 ಗಿಡಕ್ಕ 5 ಕೆಜಿ ಬರ್ತೈತೆ ಅವರೇಜ್. ಎಲ್ಲ ಗಿಡಗಳು 1 ಗಿಡಕ್ಕೆ 5 ಕೆಜಿ ಕಟ್ಕೊಂಡಿದ್ದೀನಿ ಸರ್ ನಾನು. ಆದ್ರೆ 10 ಕೆಜಿ ಬರಂತ ಗಿಡಗಳು ಅವೆ, 15 ಕೆಜಿ ಬರಂತ ಗಿಡಗಳು ಅವೆ, ಬರೀ 2 ಕೆಜಿ ಬರಂತ ಗಿಡಗಳು ಅವೆ. ಇದು 2 ಸಾರಿ ನಾಟಿದೆ ಗಿಡ. 1 ಸಾರಿ 120 ಗಿಡ ಹೋಗ್ಬಿಟ್ವು. ಹೌದಾ? ಆಮೇಲೆ ತಿರ್ಗಿ 120 ಗಿಡ ತಗೊಂಬಂದು ನೆಟ್ಟಿದೆ. ಆವಾಗ ಏರುಪೇರ್ ಆಗೈತು. ಅದ್ರಾಗೆ ಆವರೇಜ್ 5 ಕೆಜಿ ಲೆಕ್ಕ ಹಾಕೊಂಡಿದ್ದೀನಿ ಸರ್. 1 ಗಿಡಕ್ಕೆ 5 ಕೆಜಿ ಅಷ್ಟ್ ಲೆಕ್ಕ ಹಾಕೊಂಡಿದ್ದೀನಿ ಸರ್. ಹೌದಾ? ಈಗ ನೀವು ಬೆಳೆದ್ಮೇಲೆ ಅಷ್ಟು ಬರ್ತಾ ಇದೆಯಾ, ಅದಕ್ಕೇನೋ ಜಾಸ್ತಿ ಬರ್ತಾ ಇದೆಯಾ?
ಒಂದು ಇಲ್ಲ ಅಷ್ಟಕ್ಕಿಂತಲೂ ಜಾಸ್ತಿನೇ ಬರ್ತೈತೆ. ನಾನು ಆವರೇಜ್ ಅಷ್ಟು ಲೆಕ್ಕ ಹಾಕೊಂಡಿದ್ದೀನಿ ಸರ್. ಸೊ ಈಗ ಒಂದ್ ಎಕರೆಯಲ್ಲಿ ಎಷ್ಟು ಕೆಜಿ ಎಷ್ಟು ಕ್ವಿಂಟಲ್ ಬರುತ್ತೆ ಅಂತ ನೀವು ಅಂದಾಜು ಮಾಡಿದಿರಣ್ಣ ಈ ಸರ್? ಒಂದು 2 ಟನ್ ಬರ್ಬೋದು ಅಂತ 2 ಟನ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೇನೆ ಬರೋದು, ತಳಗಂತೂ ಬರಲ್ಲ. ನಾನು ಅಷ್ಟು ಕಟ್ಕೊಂಡಿದ್ದೀನಿ ಸರ್. ಇದು ಪುಷ್ಟನೇ ಬೇಳೆ, ಐಡಿಯಾ ಬೇರೆ ನನ್ಗಿಲ್ಲ. ಪಕ್ಕದ ತೋಟ ನೋಡ್ಕೊಂಡ್ ಬಂದು ನಾನು ತೋಟದಾಗ ಮಾಡೋಣ ಅಂತ ಇದು ಇಲ್ಲ. ಇದು ಆ ಕಡೆ ಬೆಳೆಯೋದು, ಕಾಶ್ಮೀರ ಆ ಕಡೆ ಬೆಳೆಯಂತ ಬೆಳೆ. ಆದ್ರೂ ನಾನು ತಗೊಂಬಂದು ಇಲ್ಲಿ ಬೆಳೀತಾ ಇದ್ದೀನಿ ಅಂದ್ರೆ ನಾನು ಕೇಳ್ಕೊಡೋರು ಇಲ್ಲ. ನಾನು ಪ್ಲಾನ್ ಪ್ರಕಾರ ನಾನು ಇದ್ರನ್ನ ಮಾಡಿದ್ದೀನಿ, ಆದ್ರೂ ಸಕ್ಸಸ್ ಆಗಿದ್ದೀನಿ ಸರ್. ಹೌದು, ಚೆನ್ನಾಗ್ ಬಂದೈತೆ. ಈಗ ಫಸಲ್ ಬಂತಣ್ಣ, ಕಾಯಿ ಬಂತು, ಜನ ಎಲ್ಲ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಏನಿಲ್ಲ ಆಪಲ್ ಬಂದ್ಬಿಟ್ಟಿದೆ ಅಂತ ಹೇಳಿ. ಹೌದು ಸರ್, ಬಂದಿದ್ರು, ನೋಡಿದ್ರು. ಆದ್ರೂ ನಮ್ಮ ಊರು ಪಕ್ಕದೂರು ಇಂಥವರು ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ಅವರೆಲ್ಲ ಕಾಯಿ ಕೇಳಿದ್ರ ನಮ್ಗೊಂದಷ್ಟು ಕೊಡಿ ಅಂತ ಹೇಳ್ಬಿಟ್ಟು ಕಾಸಿಗೆ? ಕಾಯಿಗೆ ಏನು ಕೇಳಿಲ್ಲ, ಆದ್ರೆ ಗಿಡ ನೋಡ್ಕೊಂಡು ಹೋಗೋರು. ಆದ್ರೆ ಇದು ಆಪಲ್ ನಮ್ ಕಡೆ ಬರಲ್ಲ, ಇವ್ರೇನು ಹಾಕ್ಬಿಟ್ಟವ್ರೆ, ಆದ್ರೂ ಆಪಲ್ ಗಿಡ ಅಂತ ಹೇಳ್ತಾವ್ರೆ, ಇದು ನಮ್ ಕಡೆ ಆಗಲ್ಲ ಅಂತ ಅಂದ್ಕೊಂಡು ಹೋಗ್ತಾ ಇದ್ರು. ಎಲ್ಲೇನೋ ಅಂದ್ಕೊಂಡೋಗ್ಲಿ, ನನ್ಕೇನು ಅಂತೇಳಿ ಸುಮ್ನೆನೆ ಇದ್ದೆ. ಕಟಿಂಗ್ ಆಗದೆ ಆಪಲ್ ಕಾಯಿ ಬಿಡ್ತು. ಇನ್ನು ಶೇಪ್ ಬರಿಲ್ಲ, ಲೈಟಾಗಿ ಹಂಗೆ ಇತ್ತು. ಇದೇನೋ ಕಾಯಿಗಳು ಆಪಲ್ ಕಾಯಿಗಳು ಅಂತೂ ಅಲ್ಲ, ಇದೇನೋ ಕಾಯಿಗಳು ಬಂದು ನೋಡಿದವ್ರು ನನ್ನ ಹತ್ರ ಅನ್ನೋರು, ಏನ್ ಕಾಯಿಗಳಿವು, ಆಪಲ್ಲಪ್ಪ, ಸುಮ್ಕಿರಲ್ಲೇ, ಆಪಲ್ ನಮ್ ಕಡೆ ಎಲ್ಲೇ ಆಗ್ತದೆ ಅನ್ನೋರು. ಆದ್ರೂ ನಾನು ಆಯ್ತಪ್ಪ ಯಾವ್ದೋ ಒಂದು ಅಂದೇನೆ ಸುಮ್ನೆ ಇರೇನೆ. ಈಗ ಎಲ್ಲ ಫುಲ್ ಕಲ್ಲರ್ ಬಂದಾಗ ತೋಟ ಎಲ್ಲ, ಇದು ಆಪಲ್ಲೇ ಅಂತೇಳಿ ನಮ್ಗೆ 2 kg ಕೊಡು, 1 kg ಕೊಡು, 5 kg ಕೊಡು, 10 kg ಕೊಡು. ನಂದು ತೋಟದಾಗ ಸರ್ಕೆಲ್ಲ ಇಲ್ಲೇ ಸೇಲ್ ಆಗ್ಬಿಡ್ತು. ಇನ್ನೆಲ್ಲ ಒಂದು ಅರ್ಧ ಭಾಗನೂ ಇಲ್ಲ ಸರ್. ಅರ್ಧ ಭಾಗ ತೆಗೆದು ಆಲ್ರೆಡಿ ಸೇಲ್ ಮಾಡ್ಬಿಟ್ಟಿದ್ದೀನಿ ಸರ್. ಅರ್ಧ ಭಾಗ ಸೇಲ್ ಮಾಡ್ಬಿಟ್ಟಿದ್ದೀನಿ, ಇನ್ನ ಒಂದ್ ಅರ್ಧ ಭಾಗ ಐತೆ ಅಂದ್ಕೊಳ್ಳಿ. ಇಷ್ಟು. ಈ ಅರ್ಧ ಭಾಗನ ಹೆಂಗ್ ಸೇಲ್ ಮಾಡ್ಬಿಟ್ರಣ್ಣ ಸರ್? ಹಿಂಗೆ ಬಂದವ್ರು 5 kg 10 kg, ನನ್ಗೆ ಇಷ್ಟು ಕೆಜಿ ಅನ್ನೋದು ನಾನು ದುಡ್ಡು ಲೆಕ್ಕ ಹಾಕೋವರೆಗೂ ನನ್ಗೆ ಗೊತ್ತಾಗಲ್ಲ. ಇಷ್ಟು ಕೆಜಿ ಮಾರಿದ್ದೀನಿ ಅಂತ ನನ್ಗೆ ಗೊತ್ತಾಗಲ್ಲ. ನಾನು ದುಡ್ಡು ಲೆಕ್ಕ ಹಾಕಿದಾಗ ಆವಾಗ ದುಡ್ಡಾಗ ಡಿವೈಡ್ ಮಾಡ್ಕೊಬೇಕು ಸರ್. ನಾನು ಇಷ್ಟು ಕೆಜಿ ಬಂದೈತೆ, ನನ್ಗಿಷ್ಟು ದುಡ್ಡು ಆಯ್ತು, ನನ್ಗಿಷ್ಟು ಕೆಜಿ ಬಂತು, ಇಷ್ಟು ಟನ್ ಆಯ್ತು ಅಂತ ಆವಾಗ ಲೆಕ್ಕ ಸಿಗ್ತೈತೆ ಸರ್. ಅಲ್ಲಿ ತನಕ ಇದ್ರ ಬಗ್ಗೆ ಲೆಕ್ಕ ಸಿಕ್ಕಲ್ಲ ಸರ್. ಯಾಕಂದ್ರೆ ಅರ್ಧ ಕೆಜಿನೂ ಕೊಟ್ಟಿದ್ದೀನಿ ಸರ್, 1 kg ಕೊಟ್ಟಿದ್ದೀನಿ ಸರ್, 50 kg ಕೊಟ್ಟಿದ್ದೀನಿ, 500 kg ಕೊಟ್ಟಿದ್ದೀನಿ ಸರ್. ಆದ್ರಾಗ ನನ್ಗೆ ಲೆಕ್ಕ ಸಿಕ್ಕಲ್ಲ ಸರ್. ಅದ್ರಿಂದ ದುಡ್ಡು ಲೆಕ್ಕ ಹಾಕ್ಕೊಂಡ್ಬಿಟ್ರೆ ಆಗ ಲೆಕ್ಕ ಸಿಗ್ತೈತೆ ಸರ್. ಇಲ್ಲಿವರೆಗೂ ಎಷ್ಟು ಕ್ವಿಂಟಲ್ ಮಾಡಿದಿರಣ್ಣ ನಿಮ್ಮ ಅಂದಾಜು? ಸರ್, ಒಂದ್ 800 ಮೇಲೆ ಮಾರಿದ್ದೀನಿ ಸರ್. 800 kg ಮೇಲೆ ಮಾರಿದ್ದೀನಿ. 8 ಕ್ವಿಂಟಲ್. 8 ಕ್ವಿಂಟಲ್ ಅದ್ರ ಮೇಲೆನೆ ಮಾರಿದ್ದೀನಿ ಸರ್. ರೇಟು ಹೆಂಗ್ ಫಿಕ್ಸ್ ಮಾಡ್ಕೊಂಡಿದ್ದೀರಣ್ಣ? ಮೊದ್ಲು 150 ಹಂಗೆ ಮಾರ್ತಾ ಇದ್ದೆ. ಅದ್ಯಾವ್ದೋ TV9 ಅದ್ರಾಗ ಮಾತಾಡ್ಬಿಟ್ಟೆ 120 ಹಂಗ್ ಕೊಡ್ತಾ ಇದ್ದೀನಿ ಅಂತ. ಅದು ಮಾತು ಚೇಂಜ್ ಆಗ್ಬಿಡ್ಬೇಕಾಗಿತ್ತು, ಆದ್ರೆ ಅದು ಮಾತು ಈಚೆಕ್ ಬಂದ್ಬಿಡ್ತು. 120 ಹಂಗೆ ಈಗ ಕೊಡ್ತಾ ಇದ್ದೀನಿ. ಹೇಳ್ಬಿಟ್ಟೆ, ಭದ್ರಾಗ್ಬಿಟ್ಟಿದ್ರೆ. ಅದ್ರಕ್ಕೆ ಭದ್ರ ಆಗ್ಬಿಟ್ನಿ ಸರ್. ಏನೋ ಇನ್ನು ನನ್ನ ಮಾತು ಬದಲಾಯಿಸೋದ್ ಬೇಡ, ಅದೇನಾಯ್ತೋ ಇನ್ನು 30 ರೂಪಾಯಿ ಲಾಸ್ ಆಗ್ಬಿಡ್ತು, ಆದ್ರೂ ಆಗ್ಲಿ ಇನ್ನು ಮಾತು ಬದಲಾಯಿಸೋದ್ ಬೇಡ ಅಂತೇಳಿ 120 ಹಂಗೆ ಕೊಡ್ತಾ ಇದ್ದೀನಿ ಸರ್. ಮಾತಾಡ್ಬಾರ್ದಾಗಿತ್ತು, ನಾನು 150 ಅಂತ ಹೇಳ್ಬೇಕಾಗಿತ್ತು. ಅದೇನೇನೋ ಕೇಳ್ಕೊಂಡು ಅವರು ಪಟ್ ಅಂತ ಎಷ್ಟ್ ಕೆಜಿ ಹೆಂಗ್ ಮಾರ್ತಾ ಇದ್ಯಾ, ಕೆಜಿ ಏನ್ ರೇಟ್ ಮಾರ್ತಾ ಇದ್ಯಾ ಸರ್? 120 ಹಂಗ್ ಕೊಡ್ತಾ ಇದ್ದೀನಿ ಸರ್ ಅಂದ್ಬಿಟ್ಟು. ಅದ್ರಾಗ ನನ್ ಮಾತು ಜಾರಿ ಬಿಡ್ತು ಸರ್. ಆವಾಗ ಅದ್ರಕ್ಕೆ ಕಟ್ಟು ಬಿದ್ದ. ಯೂರಿಯಾ ಗೀರಿಯಾ ಅವೇನು ಹಾಕಿರ್ಲಿಲ್ಲ. ಈ ಔಷಧಿ ಹೊಡೆಯುವಾಗ ಅದೇನು ಎಣ್ಣೆ ಪಣ್ಣೆ ಅವೆಲ್ಲ ಬರ್ತಾ ಇತ್ತು, ಅದೇನು ಹೊಡೆದಿರ್ಲಿಲ್ಲ. ಬೇವಿನ ಎಣ್ಣೆ ಮಾತ್ರ ಹೊಡ್ಕೊಂಡಿದ್ದೀನಿ, ಅಷ್ಟು ಬಿಟ್ರೆ ಬೇರೆ ನಾನು ಇನ್ನೇನು ಹೊಡೆದಿರ್ಲಿಲ್ಲ. ಫುಲ್ಲಿ ಆರ್ಗಾನಿಕ್. ಅಷ್ಟು ಆದ್ರೂ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಕಾಯಿ? ಈಗ ಇಷ್ಟು ಮಾಡ್ಕೊಂಡೇ ಇದ್ದೀನಿ ಸರ್. ಆಲ್ರೆಡಿ ಒಂದು ಅರ್ಧ ಐಟಮ್ ಖಾಲಿ ಆಗೈತೆ, ಆದ್ರೂ ಇಷ್ಟ್ರಾಗೆ ಇದ್ದೀನಿ. ಬೇರೆ ನಾನೇನು ಮಾಡಿರಲಿಲ್ಲ. ಒಂದು 15 ದಿನ ಇಂಚು ಮುಂಚು 2 ಸಾರಿಕ ಕ್ಲೋಸ್ ಆಗ್ಬಿಡ್ತೈತೆ ತೋಟ. 3 ಸಾರಿ ಕಟ್ ಮಾಡ್ಕೊಡ್ಬೇಕು ಸರ್. ಸೊ 2 ಟನ್ ಬರುತ್ತೆ ಅಂತ ಅಂದಾಜ್ ಮಾಡ್ತಾರೆ. 2 ಟನ್ ಬರ್ತೈತೆ ಅಂತ ನನ್ನ ಉದ್ದೇಶ. ಸಾಕು ನನ್ಕ ಅಷ್ಟು ಅಂತ ಅಂದ್ಕೊಂಡಿದ್ದೀನಿ. ಇದು ಫಸ್ಟ್ನೇ ಬೆಳೆ. ಹೌದು, ಅದೇ 2ನೇ ಬೆಳೆ. ನೆಕ್ಸ್ಟ್ ನೀವು ನೋಡ್ಯಾರಂತೆ ಬೆಳಿತೀನಿ, ಆವಾಗ ನೋಡ್ಯಾರಂತೆ. ಈಗೇನ್ ನೋಡ್ತೀರಾ? ಸೈಜು ತೆಗಿತೀನಿ, ಅದು ಐಡಿಯಾ ಐತೆ ಅಲ್ಲ ಸರ್ ಈಗ.
ಇಕ್ ನಾನು ಏನ್ ಮಾಡ್ಬೇಕು ಅನ್ನೋದು ಐಡಿಯಾ ಇರಲಿಲ್ಲ. ಇವಾಗ ಐಡಿಯಾ ಐತಲ್ಲ, ಏನ್ ಮಾಡ್ಬೇಕು, ಏನು ಎತ್ತ, ಯಾವ ಟೈಮ್ಗೆ ಏನೇನ್ ಮಾಡ್ಕೋಬೇಕು ಅನ್ನೋದು ಐಡಿಯಾ ಐತಲ್ಲ. ನೆಕ್ಸ್ಟ್ ನೋಡಿ ಸರ್, ಈಗ ಗಿಡ ಇಷ್ಟಿದೆ, ನೆಕ್ಸ್ಟ್ ಅಲ್ಲಿ ಏನಾದ್ರು ಇನ್ನೂ ಸ್ವಲ್ಪ ಹೈಟ್ ಮತ್ತೆ ಇನ್ನೂ ಅಗಲ ಏನಾದ್ರು ಮಾಡ್ತೀರಾ ಗಿಡನ ಕಟ್ ಮಾಡಿ? ಸರ್ ಇಲ್ಲ ಸರ್, ಇನ್ನ ಚಿಕ್ಕದು ಮಾಡ್ತೀನಿ ಸರ್, ಹೈಟ್ ಮಾಡಕ್ ಹೋಗಲ್ಲ ಸರ್. ಚಿಕ್ಕದಾದಷ್ಟು ಇಳುವರಿ ಚೆನ್ನಾಗ್ ಬರ್ತೈತೆ ಅಂತ ಅಂದ್ಕೊಂಡಿದ್ದೀನಿ. ಆದ್ರೂ ಸಚಿನ್ ಹತ್ರ ಹೋಗ್ಬೇಕು, ಬಿಜಾಪುರ ಹೋಗ್ಬೇಕು, ಅಲ್ಲಿ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಸರ್. ನಾನೇ ಡೈರೆಕ್ಟ್ ಅವ್ರ ಮುಖ ನಾನು ನೋಡಿರಲ್ಲ ಸರ್. ಈಗ ಈ ಫಸಲ್ ಕಡಾಗಿದ ತಕ್ಷಣ ಅವರು ನಾನು ಭೇಟಿ ಆಗ್ಬೇಕು, ಅಲ್ಲಿ ಮಾತಾಡ್ತೀನಿ ಸರ್. ಅವ್ರ ಹತ್ರ ಮಾತಾಡ್ಕೊಂಡು ಏನ್ ಮಾಡ್ಬೇಕು, ಏನು ಎತ್ತ, ಈಗ ಏನು ಹೈಟ್ ಬಿಡ್ಬೇಕಾ ಇಲ್ಲ ಇನ್ನ ಕಡಿಮೆ ಮಾಡ್ಬೇಕಾ ಅಂತ ಅವ್ರ ಹತ್ರ ಮಾತಾಡ್ಕೊಂಡು ನೆಕ್ಸ್ಟ್ ಹೇಳ್ತೀನಿ ಸರ್. ಈ ತೋಟಗಾರಿಕೆ ಇಲಾಖೆ ಕಡೆಯಿಂದ, ಕೃಷಿ ಇಲಾಖೆ ಕಡೆಯಿಂದನ ಯಾವ್ದಾನ ಒಂದು ಒಂದು ಕೋಲ್ಡ್ ಸ್ಟೋರ್ ರೂಮ್ ಆತರ ಒಂದು ಮನೆ ಮಾಡ್ಕೊಡಕ್ಕ ಏನಾರ ಒಂದ್ ಎಷ್ಟೇ ಮಾಡಿದ್ರೆ ಒಳ್ಳೇದು. ಅವರು ಇಲ್ಲಿವರೆಗೂ ನಿಮ್ಗೆ ತೋಟಗಾರಿಕೆ ಇಲಾಖೆಯಿಂದ ಯಾರು ಬಂದಿಲ್ಲ? ಯಾರು ಬಂದಿರಲ್ಲ. ತೋಟಗಾರಿಕೆ ಇಲಾಖೆಯವರು, ಕೃಷಿ ಇಲಾಖೆಯವರು ಯಾರು ಬಂದಿರಲ್ಲ ಸರ್. ಮಾತ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀವಿ, ನಾವೇನೋ ಸಂಶೋಧನೆ ಮಾಡ್ತಾ ಇದೀವಿ ಅಂತ ಮಾಡ್ತಾವ್ರೆ. ಏನ್ ರೈತ ಇಂಪ್ಲಿಮೆಂಟ್ ಮಾಡಿರೋದ್ನೇ ಅವ್ರು ಮಾಡಿ ಅವ್ರ ಸಿದ್ಧವಾಗ್ತಾರೆ. ಈಗ ನಾನ್ ತೋಟದಕ್ಕ ಬಂದು ಏನ್ ಮಾಡಿದ್ಯಾ, ಏನ್ ಬಿಟ್ಟಿದ್ದಿ, ಯಾರನ್ನು ನಾನು ಕೇಳಿರಲ್ಲ ಸರ್. ಅವ್ರನ್ನ ಕೇಳ್ಕೊಂಡೆ ಸರ್, ಇದು ನಾನು ಆಪಲ್ ಹಾಕೇಬೇಕು ಅಂತ. ಅದ್ ಯಾಕ ಅದ್ರನ್ನೇ ಹಾಕ್ಬೇಕಾ, ಬೇರೆ ಬೆಳೆ ಹಾಕೊಳ್ರಿ, ಸೌಲಭ್ಯ ಕೊಡ್ತೀರಿ ಅಂತಂದ್ರು. ದಾಳಂಬ್ರಿ ಹಾಕಿ, ಸೇಪೆಕಾಯಿ ಹಾಕ್ರಿ, ಯಾವ್ದಾದ್ರು ಹಾಕೊಳ್ರಿ, ಅದೇ ಅನ್ನೋದೇನು ಇಲ್ಲ ಅಂದ್ರೆ ಏನೋ ರೋಜಾ ಹೂವು ಹಾಕ್ಬಿಡ್ರಿ, ಸೌಲಭ್ಯ ಕೊಡ್ತೀರಿ, ಆಪಲ್ ಕೊಡಲ್ಲ. ನೀವ್ ಮಾಡೋದಕ್ಕೆ ಕೇಳದೆ ಅವ್ರು ಕೊಟ್ರೆ ಸಜೆಷನ್ ಕೊಡ್ತಾವ್ರ, ನೀವ್ ಕೇಳಿದಕ್ಕೆ ಏನು ಕೊಟ್ಟಿಲ್ಲ, ಏನು ನೀವ್ ಮಾಡೋಂತವ್ರೆ. ಅವರು ನನಗ್ ಕೇಳಿದ್ರು, ನಾನು ಅವೆಲ್ಲ ಏನು ಬೇಡ ಅಂತೇಳಿ ನಾನು ಸ್ವಂತ ದುಡ್ಡು ಹಾಕೊಂಡು ನೋಡಿ ಸರ್ ಇಷ್ಟು ಮಾತ್ರ ಮಾಡಿದ್ದೀನಿ. ಸರ್ 3 ಲಕ್ಷ ಆಯ್ತು ಸರ್ ಒಂದ್ ಎಕರೆಗೆ. ಇಲ್ಲಿವರೆಗೂ ನನ್ಗೆ 3 ಲಕ್ಷ. ಆದ್ರೂ ಕಾಂಪೌಂಡ್ ಸೇರಿಸಿ ಅಂದ್ರೆ 3 ಸೈಡ್ ಕಾಂಪೌಂಡ್, ಒಂದು ಸೈಡ್ ಆಗ್ಬಿಟ್ಟಿತ್ತು. ಯಾರ ಬೆಂಗಳೂರವ್ರು ತಗೊಂಡಿದ್ರು, ಅದ್ರಕ್ಕ ಒಂದ್ ಸೈಡ್ ಅವ್ರು ಎತ್ಕೊಂಡಿದ್ರು. ಇನ್ನು 3 ಸೈಡ್ಕ ಈ ಗಿಡಕ್ಕ, ಗುಣಿಕ್ಕ, ಗೊಬ್ಬರಕ್ಕ ಎಲ್ಲ ನನ್ಗೆ 3 ಲಕ್ಷ ಖರ್ಚು ಬಂತು ಸರ್.